ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ಜರ್ನಲ್ ಬರೆದು ಪೂಜೆ ಗೀಜೆ ಎಲ್ಲ ಮುಗಿಸಿ ಅಲ್ಲಿಂದ ನಾನು ಶೂಟಿಂಗ್ಗೆ ಹೊರಟಿದ್ದಾಯಿತು. ಆ್ಯಂಡ್ ಇವತ್ತು ನಾನು ಹೋಗ್ತಿರೋದು ಅನುಪಲ್ಲವಿ ಶೂಟಿಂಗಿಗೆ. ಆ್ಯಂಡ್ ಫಸ್ಟ್ ಪಿಕಪ್ ನಂದೇ ಆಗಿತ್ತು. ನನ್ನ ಫೇಸಲ್ಲಿ ಪಿಂಪಲ್ಸ್ ಆಗಿಬಿಟ್ಟಿದೆ. ಯಾರೋ ಕಣ್ಣು ಹಾಕ್ಬಿಟ್ಟಿದ್ದಾರೆ ಪಿಂಪಲ್ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಪಿಂಪಲ್ ಆಗಿದೆ. ಆ್ಯಂಡ್ ಈ ಮನೇಲೆ ಫಸ್ಟ್ ನಾನು ಬೃಂದಾವನ ಲುಕ್ ಟೆಸ್ಟ್ನ ಕೊಟ್ಟಿದ್ದು. ಬೃಂದಾವನ ಲುಕ್ ಟೆಸ್ಟ್ ಶೂಟಿಂಗು ಎಲ್ಲನೂ ರೀಕಾಲ್ ಆಗೋಯ್ತು ಒಂದು ಸೆಕೆಂಡಿಗೆ ಮನೆ ನೋಡಿದ ತಕ್ಷಣ ನನಗೆ. ಆ್ಯಂಡ್ ಹೋಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಆದಮೇಲೆ ಫಸ್ಟ್ ತಿಂಡಿ ತಿನ್ಕೊಂಡು ಬಂದುಬಿಡಿ ಅಂತ ಹೇಳಿದ್ರು. ಆ್ಯಂಡ್ ತಿಂಡಿ ತಿನ್ಕೊಂಡು ಬಂದು ಆಮೇಲೆ ಶೂಟಿಂಗ್ನ ಶುರು ಮಾಡಿದ್ರು. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಯಿತು ಶೂಟಿಂಗ್ ಶುರು ಮಾಡೋದು. ಆ್ಯಂಡ್ ಭಾಗ್ಯಕ್ಕ ಬಂದರು. ವಿ ಆರ್ ಬೋತ್ ಹ್ಯಾಪಿ ಬಿಕಾಸ್ ಅಟ್ಲೀಸ್ಟ್ ನಾವಿಬ್ಬರು ಸಿಗ್ತೀವಿ 100 ಜನ್ಮಕ್ಕೂ ಟೀಮಿಂದ ಅಂದ್ಬಿಟ್ಟು. ಸಾರಿ ಏನಾದರೂ ನೀನು ಆಂಟಿ ಚಿಕ್ಕಮ್ಮ ಎಲ್ಲ ಕ್ಯಾರೆಕ್ಟರ್ ಮಾಡಿ ನೋಡು, ತಲೆ ಮೇಲೆ ಹಿಡ್ತೀನಿ. ಶಿ ವಾಸ್ ಸೋ ಹ್ಯಾಪಿ. ನನ್ನ ವಿಡಿಯೋ ನೋಡಿ ಪದೇ ಪದೇ ಅದನ್ನೇ ನೋಡಿ ನೋಡಿ ಹೇಳ್ತಾ ಇದ್ರು ನನಗೆ ಇಡೀ ದಿನ. ಆ್ಯಂಡ್ ಶೂಟಿಂಗ್ ಎಲ್ಲ ಚೆನ್ನಾಗೇ ಹೋಯಿತು. ತುಂಬ ಸೀನ್ಸ್ ಎಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ತರಲೆ ತಮಾಷೆ ಎಲ್ಲ ಇದ್ದಿದ್ದೆ ನಂದು ನನ್ನ ಬಂಗಾರಿದ್ದು. ಸೊ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ನಮ್ಮಿಬ್ಬರದ್ದು. ಸಂಜೆ ನನಗೊಂದು ಕೆಲಸ ಆಯಿತು, ಹಾಗಾಗಿ ಬೇಗ ಬಿಡಿ ಅಂತ ಹೇಳಿದೆ. ಬೇಗ ಬಿಟ್ಟಿದ್ರು, ಬಟ್ ಅನಿವಾರ್ಯ ಪರಿಸ್ಥಿತಿಯಿಂದ ಸ್ವಲ್ಪ ಲೇಟ್ ಆಗೋಯಿತು. ಆ್ಯಂಡ್ ಏನಕ್ಕೆ ಬೇಗ ಅಂದರೆ ಇನ್ನೊಂದು ಶೂಟ್ ಒಪ್ಕೊಂಡಿದೆ, ಅದ್ರ ಬಗ್ಗೆ ನನಗೆ ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ಯಾವುದು ಅಂತ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಶೂಟಿಂಗ್ ಎಲ್ಲ ಮುಗಿಸಿ ಅಲ್ಲಿಂದ ನಾನು ಮನೆಗೆ ಹೊರಟಿದ್ದಾಯಿತು. ಅಂದರೆ ನಾನು ಮನೆಗೆ ಹೋಗಿರಲಿಲ್ಲ, ಹೊರಗಡೆ ಶಾಪಿಂಗ್ಗೆ ಅಂತ ಹೋಗಿದ್ದೆ. ಅದು ಏನು ಅಂದ್ಬಿಟ್ಟು ನೆಕ್ಸ್ಟ್ ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇದಾಗಿತ್ತು ಅನುಪಲ್ಲವಿ ವ್ಲಾಗ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಓಕೆ ಬಾಯ್.